ಮಹೇಶ್ವರ ಸ್ವಾಮಿ ಪ್ರಸನ್ನ, ಶ್ರೀ ಮಹೇಶ್ವರಮ್ಮ ದೇವಿ, ಶ್ರೀ ಮಾರಮ್ಮ ತಾಯಿ, ಶ್ರೀ ಮಹಾಕಾಳಿ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಒಂದು 450 ವರ್ಷದಿಂದ ಉದ್ಭವ ಆಗಿ ಉದ್ದೇಶವಾಗಿ ಇಲ್ಲಿ ಅನುಕೂಲವಾಗಿ ಇದಾಗ್ತದೆ. ಸಂತಾನ ಇಲ್ದವ್ರಿಗೆ ಸಂತಾನಗಳು, ಆರೋಗ್ಯ ಹೆಚ್ಚು ಕಮ್ಮಿ ಇದ್ದವ್ರಿಗೆ ಆರೋಗ್ಯಗಳು, ರೇಟ್ ಹೆಚ್ಚು ಕಮ್ಮಿ ಸುತ್ತಮುತ್ತ ಹಳ್ಳಿಗಳು, ಸುತ್ತಮುತ್ತ ಸಿಟಿ ಕಡೆಯವರು, ಬೆಂಗಳೂರು, ದಾವಣಗೆರೆ, ಹರಿಹರ ಈ ಕಡೆಲ್ಲ ಸುತ್ತಮುತ್ತಗಳೆಲ್ಲ ಬರ್ತಾಯಿದ್ದಾರೆ. ಸ್ಯಾನ್ ದೂರದಿಂದ ಬರ್ತಾರೆ. ಹುಷಾರು ತಪ್ಪಿದ್ದವ್ರಿಗೆಲ್ಲ ಹುಷಾರು 1 2 ಇದಾಗುತ್ತೆ. ಶುಕ್ರವಾರ ಮಂಗಳವಾರ ಅಮ್ಮ ವಾಗ್ದಾನ ಕೊಡ್ತದೆ. ಅವ್ರಿಗೇನು ಕಷ್ಟಗಳಿದೆ ಪರಿಹಾರಗಳದೆಲ್ಲ ಹೇಳ್ತಾಳೆ ಅಮ್ಮನ. ಈ ಕೆಲವು ಪೂಜೆಗಳು ಹೇಳ್ತಾಳೆ, ಪೂಜೆಗಳು ಮಾಡಬೇಕಾಗುತ್ತೆ. ಆ ಪೂಜೆಗಳು ನೀವು ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಯಾವ ಫೈಲೂರ್ ಅನ್ನೋದಿಲ್ಲ, ಅರ್ಥ ಆಯ್ತಾ? ಆದರೆ ಪ್ರಪಂಚದಲ್ಲಿ ನಂಬಿಕೆ ಅನ್ನೋದೊಂದು ಬರಬೇಕು. ನಂಬಿಕೆ ಅನ್ನೋದು ಬಂದರೆ ಪ್ರತಿಯೊಬ್ಬರಿಗೂ ಆಯಿತಾ, 10 ವರ್ಷ ಆಗಿರೋರಿಗೆ, 15 ವರ್ಷ ಆಗಿರೋರಿಗೆ ಸಂತಾನಗಳಾಗಿ ಎಲ್ಲ ರೆಡಿಯಾಗಿದ್ದಾವೆ. ಆರೋಗ್ಯ ಹುಷಾರು ತಪ್ಪಿದ್ದವ್ರಿಗೆ, ಹುಷಾರುಗಳ ಹಾಸ್ಪಿಟ್ಲ್ ಕಡೆ ಆಗದಂಥವನ್ನೆಲ್ಲ ರೆಡಿಯಾಗಿದ್ದಾವೆ. ಅರ್ಥ ಆಯ್ತಾ? ಈ ಥರ ಸಮಸ್ಯೆಗಳೆಲ್ಲ ಬಗೆಹರಿತಾ ಇದ್ದಾವೆ, ಆಯಿತಾ? ಆದರೆ ಅಮ್ಮನ ನಂಬಿ ಪಾರ್ಥರಾಗಿ ಒಂದನೇ ಇದು ಮಾಡ್ಕೋಬೇಕು. ಮತ್ತೆ ವೀಕ್ಷಕರೇ, ಓಹೋ ಏನು ಇವರು ಈ ವೇಷದಲ್ಲಿ ಬಂದಿದ್ದಾರೆ ಅಂದ್ಕೊಂಡಿದ್ದೀರಾ? ತುಂಬ ಮಹತ್ತರವಾದ ಜಾಗಕ್ಕೆ ಬಂದಿದ್ದೀವಿ. ಅದಕ್ಕೋಸ್ಕರ ಈ ದೇವಿ ಕೃಪೆ ಪಡ್ಕೊಂಡು ಈ ದೇವಿ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಬಂದಿದ್ದೀವಿ. ನಮ್ಮ SLV ಫಿಲ್ಮ್ ಪ್ರಮೋಟರ್ ಚಾನಲ್ನಲ್ಲಿ ನೀವೆಲ್ಲರೂ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರ್ತೀರಾ, ಚೆನ್ನಾಗಿ ವೀಕ್ಷಣೆ ಮಾಡ್ತಾಯಿದ್ದೀರಾ. ಅದಕ್ಕೋಸ್ಕರ ನಾವು ಬರೀ ಕಲಾವಿದ್ರ ಬಗ್ಗೆನೇ ಅಲ್ಲದೆ ಈ ದೇವಸ್ಥಾನದ ಮಹಿಮೆ ಬಗ್ಗೆ ಸ್ವಲ್ಪ ತಿಳಿಸೋಣ ಅಂತ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ನನ್ನ ಹೆಸರು ಶ್ರೀನಿವಾಸ್ ವಿಶ್ವಕರ್ಮ, ರಂಗಭೂಮಿ ಕಲಾವಿದ, ಚಲನಚಿತ್ರ ನಟ, ಕಿರುತೆರೆ ನಟ, ಗಾಯಕ. ಇಷ್ಟೆಲ್ಲ ಇದ್ದರೂ ನಾನು ಸ್ವಲ್ಪ ಮುಂದುವರಿಯೋಕೆ ಆಗ್ತಿರ್ಲಿಲ್ಲ. ಆದ್ರೂ ಕೆಲವಾರು ದಿವಸಗಳ ಹಿಂದೆ ಈ ದೇವಿ ಆಸ್ಥಾನಕ್ಕೆ ಬಂದು ಒಂದೇ ಒಂದು ಪೂಜೆ ಮಾಡಿಸ್ಕೊಂಡು ಹೋದೆ. ಆವತ್ತು ನಾನು ಒಂದು ಹರಕೆ ಮಾಡ್ಕೊಳೋದೆ, ತಾಯಿ ನನ್ನ ಈ ಸನ್ನಿಧಿಗೆ ಕರ್ಸ್ಕೊಂಡಿದೆಯಾ? ಕರ್ಸ್ಕೊಂಡಿರೋ ದೊಡ್ಡದಲ್ಲ. ನಾನು ಏನೇನೋ ಮಹತ್ತರವಾದ ಆಸೆಗಳನ್ನ ಇಟ್ಕೊಂಡಿದ್ದೀನಿ. ನನ್ನ ಆಸೆಗಳನ್ನ ಈಡೇರಿಸಿದ್ದಾದರೆ ನಿನಗೆ ವರ್ಷ ಬಂದು ನಾನು ನಿನ್ನ ಸೇವೆ ಮಾಡ್ಕೊಂಡು ಹೋಗ್ತೀನಮ್ಮ ಅಂತ ಸುಮ್ಮನೆ ಒಂದು ಮನಸ್ಸಿನಾಗ ಹಂಗೆ ಅಂದ್ಕೊಂಡು ಪೂಜೆ ಮಾಡ್ಸ್ಕೊಂಡು ಹೋದೆ. ಅದೇನೋ ಈ ದೇವಿ ಕೃಪೆ, ನಾನು ಅವತ್ತು ಬಂದು ಪೂಜೆ ಮಾಡ್ಸ್ಕೊಂಡು ಹೋಗಿ ಸುಮ್ಮನೆ ಹಂಗೆ ಅಂದ್ಕೊಂಡು ಹೋಗಿದ್ದೆ. ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ಸಂಖ್ಯೆ ನಾನು ಏನು ಅಂದ್ಕೊಂತೀನಿ ಅದೆಲ್ಲ ನಡೀತಾ ಇದೆ. ನಾನು ನಟನಾಗಬೇಕು ಅಂದರೆ ನಟನಾದೆ, ಗಾಯಕನಾಗಬೇಕು ಅಂದ್ರೆ ಗಾಯಕನಾದೆ. ಇಷ್ಟೆಲ್ಲ ಆದಮೇಲೆ ಇಂಥ ದೇವಿ ಬಗ್ಗೆ ನಾನು ಸ್ವಲ್ಪ ವಿಚಾರ ನಿಮಗೆ ತಿಳಿಸ್ತೇವೆ ಇದ್ದರೆ ನಾನು ತಪ್ಪು ಮಾಡ್ದಂಗೆ ಆಗ್ತೈತೆ. ನನಗೊಬ್ಬರಿಗೆ ಅನುಕೂಲ ಆಗೋದಲ್ಲ, ನಮ್ಮ SLV ಫಿಲ್ಮ್ ಪ್ರಮೋಟರನ್ನ ಯಾರ್ಯಾರು ವೀಕ್ಷಣೆ ಮಾಡ್ತಾಯಿದ್ರು, ಯಾರ್ಯಾರು ನೋಡಿಲ್ವೋ, ಮುಂದೆ ಅವರು ಸಹ ಈ SLV ಫಿಲ್ಮ್ ಪ್ರಮೋಟರ್ನ ಚಾನಲ್ನ ಓಪನ್ ಮಾಡಿ ಕೆಲವಾರು ವಿಚಾರಗಳು ನಮ್ಮಲ್ಲಿ ಬರ್ತಾ ಇರ್ತವೆ, ಅವನ್ನು ನೀವು ವೀಕ್ಷಣೆ ಮಾಡಬೇಕು ಅಂತೇಳಿ ಈ ಮೂಲಕವಾಗಿ ಕೇಳ್ಕೊತೀನಿ. ಈ ದಿನ ವಿಶೇಷ ಏನಪ್ಪ ಅಂದರೆ, ನಮ್ಮ ದೇವನಹಳ್ಳಿ ಲೋಕಸಭಾ ಸದಸ್ಯರಾದ ನಮ್ಮ ಅಂಬರೀಷ್ ಗೌಡರ ಜನ್ಮದಿನಾಚರಣೆ ಬಹಳ ಯಶಸ್ವಿಯಾಗಿ ನಡೆಯಿತು. ಈ ದಿನ ನಾವು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಸನ್ನಿಧಿಗೆ ಬಂದಿದ್ದೇವೆ. ನಾವು ಈಗ ತೆಗೆದಿರ್ತಕ್ಕಂಥ ಮಮ್ಮಿ ಡ್ಯಾಡಿ ಮ್ಯಾರೇಜ್ ಅಂತಕ್ಕಂಥ ಚಿತ್ರ ಬಹಳ ಯಶಸ್ಸಾಗಿ ಮುಂದುವರಿತಾ ಇದೆ. ಇನ್ನು ಕೆಲವೇ ದಿನಗಳನ್ನೇ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಈ ಒಂದು ಚಿತ್ರದ ಯಶಸ್ಸಿಗೂ ಕೂಡ ತಾಯಿ ನಮ್ಮಮ್ಮ, ಈ ತಾಯಿನೇ ನಮಗೆ ಕಾರಣಕರ್ತಳು. ಇನ್ನು ಮುಂದೆ ನಾವು ಯಾವುದೇ ಒಂದು ಕಿರುಚಿತ್ರ ಆಗಲಿ ದೊಡ್ಡ ಚಿತ್ರ ಆಗಲಿ ತೆಗೆದ್ರೆ ಈ ತಾಯಿ ಕೃಪೆ ನನ್ನ ಮೇಲೆ ಇರಲಿ ಅಂತ ಬೇಡ್ಕೊತಾ ಇದ್ದೀನಿ. ನೋಡಿ, ಈ ದೇವಸ್ಥಾನ ಬಹಳ ದೂರದಲ್ಲೇನಿಲ್ಲ. ನೀವು ಬೆಂಗಳೂರು ಮೆಜೆಸ್ಟಿಕ್ನ ಬಂದು ಶಿಡ್ಲಘಟ್ಟ ಬರ್ತಕ್ಕಂಥ ಬಸ್ನಲ್ಲಿ ಹತ್ಕೊಂಬಿಟ್ರೆ ಶಿಡ್ಲಘಟ್ಟ ಗಾಡೀಲಿ ಬಂದುಬಿಟ್ಟು ಎಲಿಯೂರು ಗೇಟು ಅಂತ ಬರುತ್ತೆ. ಆ ಎಲಿಯೂರು ಗೇಟ್ನಾಗ ಇಳಿದುಬಿಟ್ಟು ಸ್ವಲ್ಪ ದೂರ ಮಣ್ಣಿನ ರೋಡ್ ಸಿಗುತ್ತೆ, ಎಡಕ್ಕೆ ಮಣ್ಣಿನ ರೋಡ್ ಸಿಗುತ್ತೆ. ಆ ಮಣ್ಣಿನ ರೋಡಿಗೆ ಸ್ವಲ್ಪ ದೂರ ಬಂದುಬಿಟ್ರೆ 1 ಕಿಲೋಮೀಟ್ರೂ ಆಗೋದಿಲ್ಲ, 1 ಕಿಲೋಮೀಟ್ರ್ ಅಷ್ಟು ದೂರ ಬಂದುಬಿಟ್ರೆ ಈ ತಾಯಿ ನಮ್ಮಮ್ಮ ಮಹಿಮೆ ನೋಡೋದಕ್ಕೆ ನಿಮ್ಗೆ ಆನಂದವಾಗುತ್ತೆ. ಬನ್ನಿ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಿ ಕೃಪೆಗೆ ಪಾತ್ರರಾಗಿ ನೀವು ಕೂಡ ಏನೇನು ಕಷ್ಟ ನಷ್ಟಗಳಿದಾವೋ ಅವನ್ನು ಸಂಕಲ್ಪ ಮಾಡ್ಕೊಂಡು ಈ ದೇವಿ ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಮೂಲಕವಾಗಿ ಕೇಳ್ಕೊತಾ ಇದ್ದೀನಿ. ಇಷ್ಟೊತ್ತು ಹೇಳಿದ್ದನ್ನೆಲ್ಲ ನೀವು ಗಮನ ಕೊಟ್ಟು ಕೇಳಿದ್ದೀರಾ. ಅದೇ ರೀತಿ ಈ ಒಂದು ಸ್ಥಳಕ್ಕೆ ನಾನು ಬಂದು ಈ ದೇವಿ ಕೃಪೆಗೆ ಪಾತ್ರರಾಗಿದ್ದೀನಿ ಅಂದರೆ ಇದಕ್ಕೆ ಒಬ್ಬ ನನಗೆ ಕಾರಣಕರ್ತರು ಇದ್ದಾರೆ. ನಮ್ಮ ವಿಜಯಪುರದ ಡಾಕ್ಟರ್ ವಿ ವೆಂಕಟೇಶ್ವರವರು ಈ ಒಂದು ದೇವಸ್ಥಾನದ ಕಿರುಪರಿಚಯವನ್ನು ನನಗೆ ಮಾಡಿಕೊಟ್ರು. ಆ ಕಿರುಪರಿಚಯ ಮಾಡಿಕೊಟ್ಟ ದಿವಸದಿಂದ ನನಗೆ ಈ ದೇವಿಗೆ ಪೂಜೆ ಮಾಡಿಸ್ಕೊಂಡು ಹೋಗಿ ಒಳ್ಳೆಯ ಯಶಸ್ಸನ್ನು ಕಂಡಿದ್ದೀನಿ.
ನೀವು ಭಕ್ತಾದಿಗಳು ಎಲ್ಲರೂ ಬೆಂಗಳೂರಿಂದ ಹೊರಟು ಶಿಡ್ಲಘಟ್ಟ ಬಸ್ನ ಕೂತ್ಕೊಂಡು ಎಲಿಯೂರು ಗೇಟ್ನಾಗ ಇಳಿದ್ಬಿಟ್ಟು ಎಡಗಡಿಗೆ ಒಂದು ಮಣ್ಣು ರೋಡ್ ಸಿಗುತ್ತೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ, ಅದರಲ್ಲಿ ಸೀದಾ ಬಂದುಬಿಟ್ಟು 1 ಕಿಲೋಮೀಟ್ರ್ ಆಗೋದಿಲ್ಲ, ಬಂದುಬಿಟ್ರೆ ದೇವಸ್ಥಾನ ಸಿಗುತ್ತೆ. ನೀವು ಸಹ ಈ ದೇವಸ್ಥಾನದನ್ನು ಬಂದು ಈ ದೇವಿಯ ಸನ್ನಿಧಾನದಲ್ಲಿ ನಿಮ್ಮ ಆಗು ಹೋಗುಗಳು ಏನಿದಾವೋ ಆ ತಾಯಿಗೆ ಮೊರೆ ಹೋಗಿ ನಿಮ್ಮ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳು ಈಡೇರ್ತವೆ. ನಮ್ಮ ಡಾಕ್ಟರ್ ವಿ ವೆಂಕಟೇಶ್ವರವರು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಅವರು ಪಾಪ ತುಂಬ ಚೆನ್ನಾಗೇ ಇದ್ದಾರಂತೆ. ಅವರೇ ನಮ್ಗೆ ಹೇಳಿದ್ದು ಇಲ್ಲಿಗೆಲ್ಲ ಬರೋಕ್ಕೆ. ಅದಕ್ಕೆ ನನಗೊಬ್ಬನಿಗೆ ಅನುಕೂಲ ಆಗೋದ್ರಿಂದ ನನಗೇನಿಲ್ಲ, ಬೇಕಾದಷ್ಟು ಜನ ಅವ್ರಿಗೂ ಏನೇನೋ ಕಷ್ಟಗಳು ತೊಂದರೆಗಳು ಇರ್ತವೆ. ಅವರು ಸಹ ಈ ಕಷ್ಟ ಸುಖಗಳನ್ನ ಈ ದೇವಿಗೆ ಬಂದು ಅವರ ಹೇಳ್ಕೊಂಡು ಆ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ವಿ ವೆಂಕಟೇಶ್ವರವರು ಯಾವುದೇ ಕಿರುಚಿತ್ರ ಮಾಡಲಿ, ಬಿಗ್ ಮೂವಿ ಮಾಡಲಿ, ಯಾವುದೇ ಚಿತ್ರ ಮಾಡಲಿ ಬಹಳ ಯಶಸ್ಸು ಕಾಣ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಈ ತಾಯಿ, ನಮ್ಮಮ್ಮ. ಈ ತಾಯಿ ಮಹಿಮೆ ಒಂದು ಸಾರಿ ಬಂದು ನೋಡಿ, ನಾನು ಹೇಳ್ತೀನಿ ಅಂತ ಇವಯ್ಯ ಹಿಂಗೆ ಹೇಳ್ತಾನೆ, ಆ ದೇವಸ್ಥಾನದಲ್ಲಿ ಏನೋ ಕೊಟ್ಟವ್ರೆ ಆ ಥರ ಹೇಳ್ತಾರೆ ಅಂತ ತಿಳ್ಕೊಂಡೆ. ನಾನು ಆ ಥರ ಇಲ್ಲಪ್ಪ. ನಾನು ಆ ದೇವಿ ಸನ್ನಿಧಿಗೆ ಬಂದ ಮೇಲೆ ನನಗೇನೇನು ಅನುಕೂಲ ಆಗಿದೋ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ನಾನು ನಿಮಗೆಲ್ಲ ಹೇಳ್ತಾ ಇರೋದು. ಒಂದು ಸಾರಿ ಬಂದು ನೋಡಿದ್ರೆ ಮತ್ತೊಮ್ಮೆ ನೀವು ಬಂದೇ ಬರ್ತೀರಾ. ದಯವಿಟ್ಟು ಎಲ್ಲರೂ ಬನ್ನಿ, ಈ ದೇವಿ ಕೃಪೆಗೆ ಪಾತ್ರರಾಗಿ. ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆಗಳು ನಡೀತವೆ. ಭಾನುವಾರ ದಿವಸ ಎಲ್ಲೋ ಅಲ್ಪ ಸ್ವಲ್ಪ ದೂರ ಬರ ಇರೋರು ಕೆಲವರು ಬರ್ತಾರೆ. ಪ್ರತಿ ಮಂಗಳವಾರ ಶುಕ್ರವಾರ ಮಾತ್ರ ಖಂಡಿತವಾಗಿ ತುಂಬ ಚೆನ್ನಾಗಿ ನಡೀತದೆ. ವಿಶೇಷವಾದ ಪೂಜೆಗಳಿರ್ತವೆ, ಊಟ ಇರ್ತದೆ. ಬಂದು ಪೂಜೆ ಮಾಡಿಸ್ಕೊಂಡು ಎಲ್ಲ ಪೂಜೆ ಮಾಡಿಸ್ಕೊಂಡು ನಿಮ್ಮ ಆಗು ಹೋಗುಗಳು ಏನಿದೆ ಹೇಳ್ಕೊಂಡು ಹೋಗಿ. ನಮ್ಮ ವಿ ವೆಂಕಟೇಶ್ನವರು ಈಗ ಮುಂದೆ ಒಂದು ಹೆಬ್ಬೆಟ್ ಶಂಕರಪ್ಪ ಅಂತಕ್ಕಂಥ ಒಂದು ಬಿಗ್ ಮೂವಿ ಮಾಡಬೇಕು ಅಂತ ಮುಂದೆ ಹೊರಟಿದ್ದಾರೆ. ಅದಕ್ಕೂ ಈ ತಾಯಿ ಕೃಪೆ ಕಟಾಕ್ಷ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಚಿತ್ರ ತುಂಬ ಯಶಸ್ಸು ಕಾಣಲಿ ಅಂತ ನಾನು ಈ ಮೂಲಕವಾಗಿ ಈ ದೇವಿಯ ಮುಂದೆ ನಾನು ಹಾರೈಸುತ್ತಿದ್ದೇನೆ. ಇವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚಲನಚಿತ್ರಗಳನ್ನು ಮಾಡಲು ಆ ದೇವಿ ಕೃಪೆ ಇವ್ರ ಮೇಲೆ ಇರಲಿ ಅಂತೇಳಿ ಬೇಡ್ಕೊತಾ ಇದ್ದೀನಿ. ವೀಕ್ಷಕರೇ, ಮತ್ತೊಂದು ವಿಚಾರ, ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಸಮಾಜ ಸೇವಕರಾದ ದೇವನಹಳ್ಳಿಯ TM ಸಹದೇವರವರು ಈ ಒಂದು ಸನ್ನಿಧಿಯಲ್ಲಿ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಅದು ಅಲ್ಲದೆ ನಮ್ಮ ಮಮ್ಮಿ ಡ್ಯಾಡಿ ಕಿರುಚಿತ್ರದ ಸೌಂಡ್ ಡಬ್ಬಿಂಗು ಕೂಡ ಇದೆ. ಕೆಲವು ಸೀನ್ಸ್ಗಳನ್ನ ನಾವು ಇಲ್ಲಿ ಶೂಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದು ಸಹ ಇದೆ. ಇಲ್ಲಿ ಊಟ ಆ ದಿನ ಎಲ್ಲರಿಗೂ ಏರ್ಪಾಟು ಮಾಡಿದ್ದೇವೆ. ಎಲ್ಲರೂ ಬಂದು ಸಹದೇಶ್ ಅವರವರ ಈ ಒಂದು ಜನ್ಮದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರಿಗೆ ಶುಭವನ್ನು ಕೋರಿ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಸೌಲಭ್ಯವನ್ನು ಉಪಯೋಗಿಸಿಕೊಂಡು ನಾವು ಅವರಿಗೆ ಶುಭವನ್ನು ಹಾರೈಸೋಣ. ಮುಂದಿನ ದಿನಗಳಲ್ಲಿ ನಮಗೆ ಏನೇ ಸರ್ಕಾರಿ ಕೆಲಸಗಳು ಯಾವುದೇ ಇರಲಿ, ನಿಮ್ಮ ಮಗನಿಗೆ ಕೆಲಸ ಬೇಕಾ, ಇಲ್ಲ ಪೆನ್ಷನ್ ಬರ್ತಾ ಇಲ್ವಾ, ಇಲ್ಲ ಯಾವುದನ್ನ ಖಾತೆಗಳು ಮಾಡಿಸ್ಬೇಕಾ, ಯಾವ್ಯಾವ ಹಲವಾರು ತೊಂದರೆಗಳಿರ್ತವೆ. ಏನೇ ತೊಂದರೆಗಳಿದ್ರು ನಮ್ಮ TM ಸಹದೇಶ್ವರವ್ರ ಆಫೀಸ್ ಇದೆ ದೇವನಹಳ್ಳಿಲಿ, ಎಲ್ಲರೂ ಕಾಣ್ಬೋದು. ಇಲ್ಲಾಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಹೋಗಿ ನೀವು ಭೇಟಿ ಮಾಡಿಬಿಟ್ಟು ನಿಮ್ಮ ಕಷ್ಟ ನಷ್ಟಗಳು ಏನೇ ಇದ್ದು ಮಾಡ್ಬೋದು. ನೋಡಿ, ಅವರು ಅಷ್ಟೊಂದೆಲ್ಲ ಬೆಳೆದ್ರೂ ಅವರು ದುರಾಂಕಾರ ಬೀಳಲ್ಲ. ಯಾವುದೇ ಕೆಲಸ ಆಗಲಿ, ಯಾವುದೇ ಕಾರ್ಯಕ್ರಮಗಳಾಗಲಿ ನಾವು ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಎಲ್ಲೇ ಆಗಲಿ, ಏನು ಸರ್ ನಮ್ಗೆ ಈ ಥರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನೀವು ಬಂದು ಪಾಲ್ಗೊಳ್ಬೇಕು, ಇದರಲ್ಲಿ ಭಾಗವಹಿಸ್ಬೇಕು ಅಂದರೆ ತಕ್ಷಣ ಬರ್ತಾರೆ. ಇಂಥ ಒಬ್ಬ ಸಮಾಜ ಸೇವಕ ನಮಗೆ ಸಿಕ್ಕಿದ್ದಾರೆ ಅಂತಾರೆ ನಮಗೆ ಪೂರ್ವಜನದ ಪುಣ್ಯ ಫಲ. ಗೊತ್ತಾಯ್ತಾ? ಆದಷ್ಟು ನೀವು ನಮ್ಮ TM ಸಹದೇಶ್ವರವರ ಜನ್ಮದಿನಾಚರಣೆಗೆ ಬನ್ನಿ, ಅವರಿಗೆ ಶುಭ ಕೋರಿ ಇಲ್ಲಿ ಅವರ ಮಾಡಿರ್ತಕ್ಕಂಥ ಆತಿಥ್ಯವನ್ನು ಸ್ವೀಕಾರ ಮಾಡಿ, ನಿಮ್ಮ ಕಷ್ಟ ನಷ್ಟಗಳೇನಾದರೆ ಅವರೊಂದಿಗೆ ಸಂದರ್ಶನ ಮಾಡಿ, ಅದೇ ದಿನಗಳಲ್ಲಿ ಬೇಕಾದ್ರೆ ನೀವೇನಾದ್ರು ವಿಚಾರಗಳಿದ್ದರೆ ಮಾತಾಡಿಕೊಂಡು ಅವರಿಗೆ ಮತ್ತೊಮ್ಮೆ ಶುಭವನ್ನು ಕೋರುತ್ತಾ ನಾನು ನಿಮಗೆಲ್ಲರಿಗೂ ನಮಸ್ತೆ. ವೀಕ್ಷಕರೇ, ನಮಸ್ತೆ ಮಾಡ್ದ ಅಂದ್ಕೊಂಡ್ರ? ಅಯ್ಯೋ, ದಯವಿಟ್ಟು ವಿಡಿಯೋ ನೋಡ್ತಾಯಿರಿ, ಹಂಗೆ ನೋಡ್ತಾಯಿರಿ. ಇನ್ನೂ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪರಿಸರ ದಿನಾಚರಣೆಯ ಪ್ರಯುಕ್ತ, ನಮ್ಮ ಸಹದೇಶ್ ಅವರವರ ಜನ್ಮದಿನಾಚರಣೆಯ ಪ್ರಯುಕ್ತ ಸಸಿಯನ್ನು ನೆಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದು ಮಹತ್ತರವಾದ ಕೆಲಸ. ನೀವು ಜನ್ಮದಿನಾಚರಣೆ ಮಾಡ್ಕೊತೀರಾ, ಕೇಕ್ ಕಟ್ ಮಾಡ್ತೀರಾ, ಚೇ ಅದರಿಂದ ಏನೂ ಫಲ ಇಲ್ಲ. ನಾವು ಈ ದಿನ ಒಂದು ಜನ್ಮದಿನಾಚರಣೆ ಮಾಡಿದಾಗ ಒಂದೇ ಒಂದು ಸಸಿ ನಟ್ಟುಬಿಡಿ. ಮುಂದಿನ ದಿನಗಳಲ್ಲಿ ಯಾವತ್ತಾರು ಅಲ್ಲಿ ಬಂದಾಗ ಇದು ನನ್ನ ಜನ್ಮದಿನಾಚರಣೆ ದಿವಸ ಬೆಳೆಸಿದ ಗಿಡ ಅಲ್ವಾ,
ಅಂತ ಒಂದು ನೆನಪಿರ್ತೈತೆ. ಅದು ದೊಡ್ಡ ಮರ ಆಗಿರ್ತೈತೆ. ನಮ್ಗೆ ಅಷ್ಟೊತ್ತು 70 ವರ್ಷ 70 ವರ್ಷ ಆ ಗಿಡ ಹೆಸರಿರ್ತೈತೆ. ನಿನ್ನ ಇಷ್ಟ ವಯಸ್ಸಾಗಿ ಜನ್ಮದಿನಾಚರಣೆ ಮಾಡ್ಕೊಂಡಲ್ಲಪ್ಪ ಅಂತ ಹೇಳ್ತೈತೆ. ಅದಕ್ಕೆ ನಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಅದು ನಮಗೆ ಸವಿ ನೆನಪಾಗಿ ಕಾಣ್ತಾ ಇರಬೇಕು. ಮೆಮೊರಿಗೋಸ್ಕರ ಮಾಡಬೇಕು. ನೋಡಿ, ಎಲ್ಲರೂ ಗಿಡ ಕಡಿತಾರೆ, ಮರ ಕಡಿತಾರೆ, ಇವೆಲ್ಲ ತಪ್ಪು. ನಾವು ಒಂದು ಗಿಡ ಮಾಡ್ಸೋಕ್ಕೆ ಆಗ್ತಾಯಿಲ್ಲ, ಆದರೆ ಬೆಳೆದಿರೋ ಗಿಡಗಳನ್ನ ಯಾಕೆ ಕಡಿಬೇಕು ಹೇಳ್ರಿ? ಅದಕ್ಕೆ ಆದಷ್ಟು ನಾವು ಪರಿಸರವನ್ನು ಉಳಿಸೋಣ, ಬೆಳೆಸೋಣ. ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ವಾತಾವರಣ. ಮಳೆ ಇಲ್ಲ, ಬೆಳೆ ಇಲ್ಲ ಅಂತೀವಿ. ಏನಕ್ಕೆ? ನಾವು ಈ ಪರಿಸರನ ಹಾಳು ಮಾಡ್ತಾಯಿದ್ದೀವಿ. ಪರಿಸರನ ಚೆನ್ನಾಗಿ ಕಾಪಾಡ್ಕೊಂಬನ. ಅದಕ್ಕೆ ಯಾರೇ ಬರ್ತ್ಡೇ ಮಾಡಲಿ, ಯಾರೇ ಆಗಲಿ, ಒಂದೊಂದು ಮನೆ ಮುಂದೆ ಒಂದೊಂದು ಗಿಡ ನೆಡಬೇಕು. ಅದೇ ನಾವು ಪರಿಸರ ದಿನಾಚರಣೆ ಪ್ರಯುಕ್ತ ನಾವು ಒಂದೊಂದು ಗಿಡ ನೆಡಬೇಡೋಣ. ಆವಾಗ ಅದು ಬಿಡ್ತಕ್ಕಂಥ ಫಲನೋ, ಅದು ಬೆಳೆದಿರೋ ಒಂದು ನೆರಳನ್ನೆಲ್ಲ ಕೂತ್ಕೊಂಡಾಗ ನಮ್ಗೆ ಅವಾಗ ಪರಿಸರ ಎಷ್ಟು ಒಳ್ಳೇದು ಮಾಡ್ತೇನೆ ಗೊತ್ತೆ. ನಮಗೆ ಒಳ್ಳೆ ಗಾಳಿ ಕೊಡುತ್ತೆ. ಅದೇ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಹದೇಶ್ವರರವರ ಜನ್ಮದಿನಾಚರಣೆ ಸಸಿ ಗಿಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನೀವು ಕೂಡ ಇವ್ರ ಜೊತೆಯಲ್ಲಿ ಬಂದು ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕವಾಗಿ ನಿಮ್ಮನ್ನೆಲ್ಲ ಬೇಡ್ಕೊತಾ ಇದ್ದೀನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ವಿ ನಾರಾಯಣಸ್ವಾಮಿ ಅಂತ ಹೇಳ್ಬಿಟ್ಟು ಕಲಾವಿದ. ನಮ್ಮ ದೇವನಹಳ್ಳಿ ಸಹದೇಸಾರು ಸಾರ್ವಜನಿಕ ಸಂಪರ್ಕ ಕೇಂದ್ರ ಸಹದೇಸಾರವರ ಹುಟ್ಟುಹಬ್ಬವನ್ನು ತಾಯಿ ಸನ್ನಿಧಿಯಲ್ಲಿ ಹುಟ್ಟುಹಬ್ಬವನ್ನು ನೆರವೇರಿಸಿಕೊಳ್ಳಲು ಎಲ್ಲರೂ ಸೇರಿ ಅವರಿಗೆ ಒಂದು ಅಡ್ರೆಸ್ ಹೇಳ್ರಿ. ಕೋರಮಂಗಲದ ಮಾರಮ್ಮ. ಅದೇ ವಿಜಯಪುರದಿಂದ ದೇವನಹಳ್ಳಿಯಿಂದ ವಿಜಯಪುರಕ್ಕೆ ಹೋಗೋ ರೋಡಲ್ಲಿ ಈ ತಾಯಿ ದೇವಸ್ಥಾನ ಇದೆ. ಪೆಟ್ರೋಲ್ ಬ್ಯಾಂಕ್ ಪಕ್ಕದಲ್ಲಿ ಎಡಗಡೆ ಬಂದರೆ ಒಂದು ಅರ್ಧ ಕಿಲೋಮೀಟ್ರು ಇದೆ. ಈ ತಾಯಿ ಸನ್ನಿಧಿಗೆ ಬಂದರೆ ಎಲ್ಲರಿಗೂ ಆಗುವಾಗ ಕಷ್ಟಗಳನ್ನೆಲ್ಲ ಇಲ್ಲಿ ಕಾಪಾಡ್ತಾಳೆ ಅಂತ ಹೇಳ್ಬಿಟ್ಟು ನಾವು ಸಹ ಇಲ್ಲಿ ಬಂದಿದ್ದೀವಿ. ಆದರೆ ನಮ್ಮ ಸೀನಣ್ಣರು ಸಹ ಇಲ್ಲಿ ಬಂದಿದ್ದು, ನಮ್ಮ ವೆಂಕಟೇಶಣ್ಣವರು ಸಹ ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ನೆಕ್ಸ್ಟು ಶುಕ್ರವಾರ ಮಮ್ಮಿ ಡ್ಯಾಡಿ ಶೂಟಿಂಗನ್ನು ಮಾಡಲು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ನಾವು ಬಂದು ಭಾಗವಹಿಸ್ತೀವಿ. ನೀವು ಬಂದು ಭಾಗವಹಿಸಿ ಸಹದೇಸಾರ್ ಅವರ ಹುಟ್ಟುಹಬ್ಬದ ಪರವಾಗಿ ಅವ್ರಿಗೂ ಆಶೀರ್ವಾದ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜೈ ಶ್ರೀರಾಮ್.